ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರ 108ನೇ ಜನ್ಮದಿನದ ಅಂಗವಾಗಿ ಹಾಸನ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಅರ್ಥಪೂರ್ಣವಾಗಿ ಸೇವಾ ಚಟುವಟಿಕೆಗಳನ್ನು ನಡೆಸಿ ಜನ್ಮದಿನವನ್ನು ಸ್ಮರಣಾರ್ಥವಾಗಿ ಆಚರಿಸಲಾಯಿತು. ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 16 ಲಕ್ಷ ಅಂದಾಜು ಮೊತ್ತದ 16 ವಾಹನಗಳನ್ನು ವಿಕಲಚೇತನ ಅಂಗವಿಕಲರಿಗಾಗಿ ಮಂಜೂರು ಮಾಡಿದ್ದು, ಕಳೆದ 1 ತಿಂಗಳಿಂದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಬಿಸಿಲು ಮಳೆಗೆ ವಿಕಲಚೇತನ ಫಲಾನುಭವಿಗಳಿಗೆ ವಿತರಿಸಲೆಂದು ನಿಲ್ಲಿಸಿರುವ ತ್ರಿಚಕ್ರ ವಾಹನಗಳು ವಿತರಿಸದೆ ಬಿಸಿಲು ಮಳೆಗಳಿಂದ ವಾಹನಗಳು ಹಾಳಾಗುತ್ತಿವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರಿಸಿದರೆ ಶಾಸಕರು ದಿನಾಂಕ ನಿಗದಿಪಡಿಸಿಲ್ಲ ಎಂದು ಹೇಳುತ್ತಿದ್ದಾರೆ. ಶಾಸಕರು ದಿನಾಂಕ ನೀಡಲು 1.5 ತಿಂಗಳು ಬೇಕೆ. ಶಾಸಕರು ದಿನಾಂಕ ನಿಗದಿಪಡಿಸಿದ ನಂತರವೇ ವಾಹನಗಳನ್ನು ತರಿಸಿ ವಿತರಣೆ ಮಾಡಬೇಕಾಗಿತ್ತು ಎಂಬುದು ಸಾರ್ವಜನಿಕರ ವಾದ. ಈ ವಾಹನಗಳಿಗೆ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲ. ಅಲ್ಲದೆ ತಾಲೂಕು ಪಂಚಾಯಿತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ಪಟ್ಟಣದಲ್ಲಿ ಕಳ್ಳಕಾಕರ ಹಾವಳಿಯೂ ಜಾಸ್ತಿಯಾಗಿದೆ. ವಾಹನಗಳ ಬಿಡಿಭಾಗಗಳನ್ನು ಯಾರಾದರೂ ಕಳವು ಮಾಡಿದರೆ ಇದಕ್ಕೆ ಜವಾಬ್ದಾರರು ಯಾರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ವಿಕಲಚೇತನರಿಗೆ ವಾಹನಗಳನ್ನು ವಿತರಿಸುವವರೆಗೆ ವಾಹನಗಳೇ ವಿಕಲಚೇತನವಾಗುತ್ತಿದೆ. ಅಧಿಕಾರಿಗಳು ಶೀಘ್ರವಾಗಿ ವಾಹನಗಳನ್ನು ವಿತರಿಸಿ, ಇಲ್ಲದಿದ್ದರೆ ಮುಂದೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಒಟ್ಟು ಬೇಜವಾಬ್ದಾರಿತನ, ತುಂಬಾ ಬೇಜವಾಬ್ದಾರ. ನಾನು ಶಾಸಕರು ಒಂದು ಪ್ರಶ್ನೆ ಕೇಳ್ತೀನಿ. ಸರ್ ಆಯ್ತು ಸರ್, ಓಕೆ, ನಿಮಗೆ ಕೆಲಸ ಕಾರ್ಯಗಳಿರ್ತಾರೆ, ಬಿಡಿ, ಇರೋದ ಒಪ್ಕೋತೀನಿ. ಸರಿ ಸರ್, 1 ತಿಂಗಳು ಬೇಕಾ ಸರ್? ಪಾಪ ವಿಶೇಷ ವಿಕಲಚೇತನರಿಗೆ ಪಾಪ ಇಷ್ಟು ದಿವಸ ಕಾಯಿಸ್ಬೇಕಾ? ಯಾವ ಥರ ಒಂದು ಬಿಡು ಮಾಡ್ಕೊಂಡು ಒಂದು ದಿವಸ ಬಿಡುಗಡೆ ಮಾಡಿ ವಿತರಣೆ ಮಾಡಿದ್ರ ಜೊತೆಗೆ ಇದಾಗೋದು. ಅದರಿಂದ ನಾನು ಹೇಳೋದಿಷ್ಟೇ, ದಯಮಾಡಿ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲೇ ಲೇಟಾಗಿ ಹೋಗಿದೆ. ಮೊದಲು ಆ ಒಂದು ವಿಶೇಷ ವಿಕಲಚೇತನವರಿಗೆ ದಯಮಾಡಿ ಅವರನ್ನು ದಿನನಿತ್ಯ ತಾಲೂಕು ಪಂಚಾಯತಿಗೆ ಅಲಿಸ್ತಲೇ ಅವ್ರಿಗೆ ಬೇಗ, ಸದ್ಯದಲ್ಲಿ ಬೇಗ ಆದರೆ ನಾಳೆ ನಾಡ್ದಲ್ಲೇ ಅವ್ರಿಗೆ ವಿತರಣೆ ಮಾಡಬೇಕು ಅಂತ ನಮ್ಮ ಒಂದು ತಾಲೂಕು ಪಂಚಾಯತ್ ಸದಸ್ಯ ನಟರಾಜ್ನ ಕೂಡ ಒಂದು ಒತ್ತಾಯ ಆಗಿದೆ ಅಂತ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.